ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹ ರಾಶಿ ಆತ್ಮೀಯ ಬಂಧುಗಳೇ, ಜುಲೈ 2026 ನಿಮ್ಮ ಅಹಂಕಾರಕ್ಕೆ ಸವಾಲು. ಸೂರ್ಯ 12ನೇ ಮನೆಯಲ್ಲಿ ಕುಳಿತು ಖರ್ಚು ಹೆಚ್ಚಿಸಿದರೆ, ಗುರು ಲಗ್ನದಲ್ಲಿ ಕುಳಿತು ನಿಮ್ಮ ಘನತೆ ಕಾಪಾಡ್ತಾನೆ. ಶನಿ 7ನೇ ಮನೆಯಲ್ಲಿ ಸಂಬಂಧಗಳಿಗೆ ಟೆಸ್ಟ್ ಪೇಪರ್ ಕೊಡ್ತಾನೆ. ಈ ತಿಂಗಳು ತಲೆ ತಗ್ಗಿಸಿದವನು ಗೆಲ್ತಾನೆ, ತಲೆ ಎತ್ತಿದವನು ಬೀಳ್ತಾನೆ. ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಜುಲೈ 2026 ತಿಂಗಳ ಸಂಪೂರ್ಣ ಭವಿಷ್ಯಕ್ಕೆ ಸ್ವಾಗತ. ನಿಮ್ಮ ರಾಶಾಧಿಪತಿ ಸೂರ್ಯ 12ನೇ ಮನೆಯಲ್ಲಿ ಇರೋದ್ರಿಂದ ಈ ತಿಂಗಳು ನಿಮ್ಮ ಆತ್ಮವಿಶ್ವಾಸ ಸ್ವಲ್ಪ ಕಡಿಮೆ ಆಗಬಹುದು. ಹೆಸರು ಗೌರವಕ್ಕೆ ಧಕ್ಕೆ ಬರುವಂತಹ ಪರಿಸ್ಥಿತಿ ಎದುರಾಗಬಹುದು. ಆದರೆ ಲಗ್ನದಲ್ಲಿ ಗುರು ಇರೋದ್ರಿಂದ ನಿಮ್ಮ ಜ್ಞಾನ, ವಿವೇಕ, ದೊಡ್ಡತನ ನಿಮ್ಮನ್ನು ಕಾಪಾಡುತ್ತೆ. ನೀವು ಎಲ್ಲೇ ಹೋದರೂ ಕೂಡ ಜನ ನಿಮ್ಮನ್ನು ಮಾತನ್ನು ನಂಬ್ತಾರೆ, ಕೇಳ್ತಾರೆ, ಗೌರವ ಕೊಡ್ತಾರೆ. ಇನ್ನು ಹಣಕಾಸು ಮತ್ತು ಖರ್ಚು 12ನೇ ಮನೆಯ ಸೂರ್ಯ ಖರ್ಚಿನ ಮನೆ. ಈ ತಿಂಗಳು ನಿಮ್ಮ ಖರ್ಚು ಆದಾಯಕ್ಕಿಂತ ಜಾಸ್ತಿ ಆಗುತ್ತೆ. ಆಸ್ಪತ್ರೆ, ಕೋರ್ಟ್, ದಾನ, ಧಾರ್ಮಿಕ ಕಾರ್ಯ, ವಿದೇಶಿ ಪ್ರಯಾಣ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ದೊಡ್ಡ ಮೊತ್ತ ಖರ್ಚಾಗುತ್ತೆ. ಹಣ ಕೈಯಲ್ಲಿ ನಿಲ್ಲೋದಿಲ್ಲ, ಸಾಲ ಮಾಡುವ ಪರಿಸ್ಥಿತಿ ಬರಬಹುದು. ಆದರೆ 11ನೇ ಮನೆಯಲ್ಲಿ ಬುಧ ಇರೋದರಿಂದ ಹಿರಿಯ ಸಹೋದರರು, ಸ್ನೇಹಿತರಿಂದ ಆರ್ಥಿಕ ಸಹಾಯ ಸಿಗುತ್ತೆ. ಹಳೆಯ ಸಾಲ ವಸೂಲಿಯಾಗುತ್ತೆ. ಶೇರ್ ಮಾರ್ಕೆಟ್, ಲಾಟ್ರಿ, ಸಟ್ಟಾದಲ್ಲಿ ಹಣ ಹಾಕಬೇಡಿ, ದೊಡ್ಡ ನಷ್ಟ ಆಗುವ ಸಾಧ್ಯತೆ ಇದೆ. ಖರ್ಚು ಮಾಡುವ ಮುನ್ನ 10 ಸಲ ಯೋಚನೆ ಮಾಡಿ ಮುಂದುವರಿರಿ. ಇನ್ನು ಆರೋಗ್ಯ ಎಚ್ಚರಿಕೆ. ಸೂರ್ಯ 12ನೇ ಮನೆಯಲ್ಲಿ ಇರೋದ್ರಿಂದ ಆರೋಗ್ಯದ ಕಡೆ ಅಲಕ್ಷ್ಯ ಬೇಡ. ಕಣ್ಣಿನ ಸಮಸ್ಯೆ, ತಲೆನೋವು, ಜ್ವರ, ರಕ್ತದೊತ್ತಡ, ಹೃದಯ ಸಂಬಂಧಿ ಸಮಸ್ಯೆ ಕಾಣಿಸಿಕೊಳ್ಬಹುದು. ನಿದ್ರಾಹೀನತೆ ಕಾಡುತ್ತೆ. ಮಾನಸಿಕ ನೆಮ್ಮದಿ ಇರೋದಿಲ್ಲ. 6ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಶತ್ರುಗಳ ಕಾಟ ಕಡಿಮೆ ಆಗುತ್ತೆ. ದೀರ್ಘಕಾಲದ ಕಾಯಿಲೆ ಇದ್ರೆ ಈ ತಿಂಗಳು ಉಪಶಮನ ಸಿಗುತ್ತೆ. ಆದರೆ ಹೊಸ ರೋಗ ಬರದಂತೆ ಎಚ್ಚರಿಕೆ ವಹಿಸಿ. ಬಿಸಿಲಲ್ಲಿ ಹೆಚ್ಚು ಓಡಾಡಬೇಡಿ. ತಂಪು ಪಾನೀಯ, ನೀರು ಜಾಸ್ತಿ ಕುಡೀರಿ. ಆಸ್ಪತ್ರೆಗೆ ಹೋಗಬೇಕಾದ ಸಂದರ್ಭ ಬಂದರೂ ಕೂಡ ಭಯಪಡೋ ಅಗತ್ಯ ಇರೋದಿಲ್ಲ. ಇನ್ನು ವೃತ್ತಿ ಮತ್ತು ಗೌರವ. 10ನೇ ಮನೆಯ ಅಧಿಪತಿ ಶುಕ್ರ 11ನೇ ಮನೆಯಲ್ಲಿ ಬುಧನ ಜೊತೆ ಇರೋದು ವೃತ್ತಿಗೆ ಶುಭ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರತಿಭೆಗೆ ಬೆಲೆ ಸಿಗುತ್ತೆ. ಹೊಸ ಪ್ರಾಜೆಕ್ಟ್, ಜವಾಬ್ದಾರಿ ಸಿಗುತ್ತೆ. ಇನ್ಕ್ರಿಮೆಂಟ್, ಇನ್ಸೆಂಟಿವ್ ನಿರೀಕ್ಷೆ ಮಾಡಬಹುದು. ಸರ್ಕಾರಿ ಕೆಲಸ ಮಾಡೋರಿಗೆ ಮೇಲಾಧಿಕಾರಿಗಳ ಪ್ರಶಂಸೆ ಸಿಗುತ್ತೆ. ಆದರೆ ರಾಹು 9ನೇ ಮನೆಯಲ್ಲಿ ಇರೋದ್ರಿಂದ ತಂದೆಯ ಜೊತೆ ಅಥವಾ ಗುರುವಿನ ಜೊತೆ ಭಿನ್ನಾಭಿಪ್ರಾಯ ಬರಬಹುದು. ನಿಮ್ಮ ಅದೃಷ್ಟಕ್ಕೆ ಯಾರೋ ಅಡ್ಡಗಾಲು ಹಾಕ್ತಾ ಇದ್ದಾರೆ ಅಂತ ಅನ್ನಿಸಬಹುದು. ವಿದೇಶಿ ಸಂಬಂಧಿತ ಕೆಲಸ, ವೀಸಾ, ಉನ್ನತ ವಿದ್ಯಾಭ್ಯಾಸ ವಿಚಾರದಲ್ಲಿ ವಿಳಂಬ ಆಗುತ್ತೆ. ತಾಳ್ಮೆಯಲ್ಲಿ. ರಾಜಕೀಯ, ಸರ್ಕಾರಿ ಗುತ್ತಿಗೆದಾರರಿಗೆ ಈ ತಿಂಗಳು ಎಚ್ಚರಿಕೆ ಬೇಕು. ಹೆಸರಿಗೆ ಕಳಂಕ ಬರುವ ಸಾಧ್ಯತೆ ಇರುತ್ತೆ. ಇನ್ನು ದಾಂಪತ್ಯ ಮತ್ತು ಪಾಲುದಾರಿಕೆ, ಪಾರ್ಟ್ನರ್ಶಿಪ್. 7ನೇ ಮನೆಯಲ್ಲಿ ಶನಿ ಇರೋದು ಈ ತಿಂಗಳ ದೊಡ್ಡ ಪರೀಕ್ಷೆ ಆಗಿರುತ್ತೆ. ದಾಂಪತ್ಯ ಜೀವನದಲ್ಲಿ ಶೀತಲ ಸಮರ ನಡೆಯಬಹುದು. ಸಂಗಾತಿಯೊಂದಿಗೆ ಮಾತು ಕಡಿಮೆ ಆಗುತ್ತೆ. ಅನುಮಾನ, ಅಪನಂಬಿಕೆ ಬರಬಹುದು. ನೀವು ಅಹಂಕಾರ ತೋರಿಸಿದರೆ ಸಂಬಂಧ ಹಾಳಾಗುತ್ತೆ. ಸಂಗಾತಿಯ ಮಾತನ್ನು ಕೇಳಿ ತಲೆ ತಗ್ಗಿಸಿ ನಡೆದರೆ ಮನೆ ಸ್ವರ್ಗ ಆಗುತ್ತೆ. ಇನ್ನು ವ್ಯಾಪಾರದಲ್ಲಿ ಪಾಲುದಾರಿಕೆ ಇದ್ದರೆ ಎಚ್ಚರಿಕೆ. ಪಾರ್ಟ್ನರ್ ನಿಮ್ಮನ್ನು ಮೋಸ ಮಾಡುವ ಸಾಧ್ಯತೆ ಇದೆ. ಯಾವುದೇ ದಾಖಲೆಗೆ ಸಹಿ ಹಾಕುವ ಮುನ್ನ ವಕೀಲರ ಸಲಹೆ ಪಡೆಯಿರಿ. ಹೊಸ ಪಾಲುದಾರಿಕೆ ಈ ತಿಂಗಳು ಬೇಡ. ಅವಿವಾಹಿತರಿಗೆ ವಿವಾಹ ವಿಚಾರದಲ್ಲಿ ವಿಳಂಬ ಆಗುತ್ತೆ. ಬಂದ ಸಂಬಂಧಗಳು ಕೊನೆ ಕ್ಷಣದಲ್ಲಿ ಮುರಿದು ಬೀಳಬಹುದು. ಇನ್ನು ಸಂತಾನ ಮತ್ತು ವಿದ್ಯೆ. 5ನೇ ಮನೆಯ ಅಧಿಪತಿ ಗುರು ಲಗ್ನದಲ್ಲಿ ಇರೋದರಿಂದ ಮಕ್ಕಳಿಂದ ಸಂತೋಷ ಸಿಗುತ್ತೆ. ಅವರ ಸಾಧನೆಯಿಂದ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಸಂತಾನ ಅಪೇಕ್ಷಿತರಿಗೆ ಶುಭ ಸುದ್ದಿ ಕೇಳುವ ಯೋಗ ಇದೆ. ವಿದ್ಯಾರ್ಥಿಗಳಿಗೆ ಗುರುಬಲ ಇರೋದರಿಂದ ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗುತ್ತೆ. ಉನ್ನತ ವಿದ್ಯಾಭ್ಯಾಸಕ್ಕೆ ಪ್ರಯತ್ನ ಮಾಡ್ತಿರೋರಿಗೆ ಒಳ್ಳೆಯ ಕಾಲೇಜು ಸಿಗುತ್ತೆ. ಆದರೆ 5ನೇ ಮನೆಯಲ್ಲಿ ಕೇತು ಇರೋದರಿಂದ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮೋಸ ಹೋಗುವ ಸಾಧ್ಯತೆ ಕೂಡ ಇರುತ್ತೆ. ಎಚ್ಚರವಾಗಿರಿ. ಇನ್ನು ಆಸ್ತಿ ಮತ್ತು ವಾಹನ. 4ನೇ ಮನೆಯಲ್ಲಿ ಕೇತು ಇರೋದರಿಂದ ಮನೆ, ವಾಹನ, ಆಸ್ತಿ ವಿಚಾರದಲ್ಲಿ ಸಮಸ್ಯೆ ಬರಬಹುದು. ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ. ತಾಯಿಯ ಆರೋಗ್ಯ ಹದಗೆಡಬಹುದು. ಮನೆ ರಿಪೇರಿ, ವಾಹನ ರಿಪೇರಿ ಖರ್ಚು ಬರುತ್ತೆ. ಆದರೆ ಖರೀದಿ, ಮಾರಾಟ, ವ್ಯವಹಾರ ಈ ತಿಂಗಳು ಮುಂದೂಡಿ. ಬಾಡಿಗೆ ಮನೆ ಬದಲಾಯಿಸುವ ಯೋಚನೆ ಬೇಡ. ವಾಹನ ಚಾಲನೆ ಮಾಡಬೇಕಾದಾಗ ಅತಿ ಎಚ್ಚರಿಕೆ ಇರಬೇಕಾಗುತ್ತೆ. ಅಪಘಾತದ ಯೋಗ ಕೂಡ ಇರುತ್ತೆ. ಇದು ಕೆಲವು ಪರಿಹಾರ ಅಂತಂದರೆ, ಈ ತಿಂಗಳ ಕಷ್ಟಗಳು ಕಡಿಮೆ ಆಗೋದಕ್ಕೆ ಈ ಪರಿಹಾರ ಮಾಡಿ. ಪ್ರತಿ ಭಾನುವಾರ ಸೂರ್ಯನಿಗೆ ಅರ್ಘ್ಯ ಕೊಡಿ. ಓಂ ರಾಂ ಹ್ರೀಂ ರೌಂ ಸಹ ಸೂರ್ಯಾಯ ನಮಃ ಈ ಮಂತ್ರವನ್ನು ದಿನಕ್ಕೆ 108 ಬಾರಿ ಜಪಿಸಿ.
ಕೆಂಪು ವಸ್ತ್ರ, ಗೋಧಿ, ಬೆಲ್ಲ ದಾನ ಮಾಡಿ. ತಂದೆಯ ಸೇವೆ ಮಾಡಿ ಅವರ ಆಶೀರ್ವಾದ ಪಡೀರಿ. ಶನಿವಾರ ಹನುಮಾನ್ ಚಾಲಿಸ ಓದಿ. ಶನಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ. ಅಹಂಕಾರ ಬಿಟ್ಟು ಎಲ್ಲರೊಂದಿಗೆ ನರ್ಮತೆಯಿಂದ ವರ್ತಿಸಿ. ಬಡವರಿಗೆ ಅನ್ನದಾನ ಮಾಡಿ. ಸಿಂಹ ಇದ್ದಂತೆ ನೀವು ಆದರೆ ಈ ತಿಂಗಳು ಬೆಕ್ಕಿನಿಂದ ತಾಳ್ಮೆಯಿಂದ ಹೆಜ್ಜೆ ಇಡಿ. ಆಗ ಯಶಸ್ಸು ನಿಮ್ಮದೇ ಆಗುತ್ತೆ. ಈ ತಿಂಗಳು ಖರ್ಚು ಕಷ್ಟ ಇದ್ದರೂ ಕೂಡ ನಿಮ್ಮ ಘನತೆಗೆ ಧಕ್ಕೆ ಬರೋದಿಲ್ಲ. ಗುರು ನಿಮ್ಮನ್ನು ಕೈ ಬಿಡೋದಿಲ್ಲ. ಧೈರ್ಯವಾಗಿರಿ. ಶುಭಮಸ್ತು. ಸಮಸ್ತ ಸನ್ಮಂಗಲಾನಿ ಭವಂತು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಇದು ಕೆಲವು ಪರಿಹಾರ ಅಂತಂದರೆ, ಈ ತಿಂಗಳ ಕಷ್ಟಗಳು ಕಡಿಮೆ ಆಗೋದಕ್ಕೆ ಈ ಪರಿಹಾರ ಮಾಡಿ. ಪ್ರತಿ ಭಾನುವಾರ ಸೂರ್ಯನಿಗೆ ಅರ್ಘ್ಯ ಕೊಡಿ. ಓಂ ರಾಮ್ ಹ್ರೀಂ ರೌಂ ಸಹ ಸೂರ್ಯಾಯ ನಮಃ ಈ ಮಂತ್ರವನ್ನು ದಿನಕ್ಕೆ 108 ಬಾರಿ ಜಪಿಸಿ. ಕೆಂಪು ವಸ್ತ್ರ, ಗೋಧಿ, ಬೆಲ್ಲ ದಾನ ಮಾಡಿ. ತಂದೆಯ ಸೇವೆ ಮಾಡಿ ಅವರ ಆಶೀರ್ವಾದ ಪಡೀರಿ. ಶನಿವಾರ ಹನುಮಾನ್ ಚಾಲಿಸ ಓದಿ. ಶನಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ. ಅಹಂಕಾರ ಬಿಟ್ಟು ಎಲ್ಲರೊಂದಿಗೆ ನರ್ಮತೆಯಿಂದ ವರ್ತಿಸಿ. ಬಡವರಿಗೆ ಅನ್ನದಾನ ಮಾಡಿ. ಸಿಂಹ ಇದ್ದಂತೆ ನೀವು ಆದರೆ ಈ ತಿಂಗಳು ಬೆಕ್ಕಿನಿಂದ ತಾಳ್ಮೆಯಿಂದ ಹೆಜ್ಜೆ ಇಡಿ. ಆಗ ಯಶಸ್ಸು ನಿಮ್ಮದೇ ಆಗುತ್ತೆ. ಈ ತಿಂಗಳು ಖರ್ಚು ಕಷ್ಟ ಇದ್ದರೂ ಕೂಡ ನಿಮ್ಮ ಘನತೆಗೆ ಧಕ್ಕೆ ಬರೋದಿಲ್ಲ. ಗುರು ನಿಮ್ಮನ್ನು ಕೈ ಬಿಡೋದಿಲ್ಲ. ಧೈರ್ಯವಾಗಿರಿ. ಶುಭಮಸ್ತು. ಸಮಸ್ತ ಸನ್ಮಂಗಲಾನಿ ಭವಂತು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಇದು ಕೆಲವು ಪರಿಹಾರ ಅಂತಂದರೆ, ಈ ತಿಂಗಳ ಕಷ್ಟಗಳು ಕಡಿಮೆ ಆಗೋದಕ್ಕೆ ಈ ಪರಿಹಾರ ಮಾಡಿ. ಪ್ರತಿ ಭಾನುವಾರ ಸೂರ್ಯನಿಗೆ ಅರ್ಘ್ಯ ಕೊಡಿ. ಓಂ ರಾಮ್ ಹ್ರೀಂ ರೌಂ ಸಹ ಸೂರ್ಯಾಯ ನಮಃ ಈ ಮಂತ್ರವನ್ನು ದಿನಕ್ಕೆ 108 ಬಾರಿ ಜಪಿಸಿ. ಕೆಂಪು ವಸ್ತ್ರ, ಗೋಧಿ, ಬೆಲ್ಲ ದಾನ ಮಾಡಿ. ತಂದೆಯ ಸೇವೆ ಮಾಡಿ ಅವರ ಆಶೀರ್ವಾದ ಪಡೀರಿ. ಶನಿವಾರ ಹನುಮಾನ್ ಚಾಲಿಸ ಓದಿ. ಶನಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ. ಅಹಂಕಾರ ಬಿಟ್ಟು ಎಲ್ಲರೊಂದಿಗೆ ನರ್ಮತೆಯಿಂದ ವರ್ತಿಸಿ. ಬಡವರಿಗೆ ಅನ್ನದಾನ ಮಾಡಿ. ಸಿಂಹ ಇದ್ದಂತೆ ನೀವು ಆದರೆ ಈ ತಿಂಗಳು ಬೆಕ್ಕಿನಿಂದ ತಾಳ್ಮೆಯಿಂದ ಹೆಜ್ಜೆ ಇಡಿ. ಆಗ ಯಶಸ್ಸು ನಿಮ್ಮದೇ ಆಗುತ್ತೆ. ಈ ತಿಂಗಳು ಖರ್ಚು ಕಷ್ಟ ಇದ್ದರೂ ಕೂಡ ನಿಮ್ಮ ಘನತೆಗೆ ಧಕ್ಕೆ ಬರೋದಿಲ್ಲ. ಗುರು ನಿಮ್ಮನ್ನು ಕೈ ಬಿಡೋದಿಲ್ಲ. ಧೈರ್ಯವಾಗಿರಿ. ಶುಭಮಸ್ತು. ಸಮಸ್ತ ಸನ್ಮಂಗಲಾನಿ ಭವಂತು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಇದು ಕೆಲವು ಪರಿಹಾರ ಅಂತಂದರೆ, ಈ ತಿಂಗಳ ಕಷ್ಟಗಳು ಕಡಿಮೆ ಆಗೋದಕ್ಕೆ ಈ ಪರಿಹಾರ ಮಾಡಿ. ಪ್ರತಿ ಭಾನುವಾರ ಸೂರ್ಯನಿಗೆ ಅರ್ಘ್ಯ ಕೊಡಿ. ಓಂ ರಾಮ್ ಹ್ರೀಂ ರೌಂ ಸಹ ಸೂರ್ಯಾಯ ನಮಃ ಈ ಮಂತ್ರವನ್ನು ದಿನಕ್ಕೆ 108 ಬಾರಿ ಜಪಿಸಿ. ಕೆಂಪು ವಸ್ತ್ರ, ಗೋಧಿ, ಬೆಲ್ಲ ದಾನ ಮಾಡಿ. ತಂದೆಯ ಸೇವೆ ಮಾಡಿ ಅವರ ಆಶೀರ್ವಾದ ಪಡೀರಿ. ಶನಿವಾರ ಹನುಮಾನ್ ಚಾಲಿಸ ಓದಿ. ಶನಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ. ಅಹಂಕಾರ ಬಿಟ್ಟು ಎಲ್ಲರೊಂದಿಗೆ ನರ್ಮತೆಯಿಂದ ವರ್ತಿಸಿ. ಬಡವರಿಗೆ ಅನ್ನದಾನ ಮಾಡಿ. ಸಿಂಹ ಇದ್ದಂತೆ ನೀವು ಆದರೆ ಈ ತಿಂಗಳು ಬೆಕ್ಕಿನಿಂದ ತಾಳ್ಮೆಯಿಂದ ಹೆಜ್ಜೆ ಇಡಿ. ಆಗ ಯಶಸ್ಸು ನಿಮ್ಮದೇ ಆಗುತ್ತೆ. ಈ ತಿಂಗಳು ಖರ್ಚು ಕಷ್ಟ ಇದ್ದರೂ ಕೂಡ ನಿಮ್ಮ ಘನತೆಗೆ ಧಕ್ಕೆ ಬರೋದಿಲ್ಲ. ಗುರು ನಿಮ್ಮನ್ನು ಕೈ ಬಿಡೋದಿಲ್ಲ. ಧೈರ್ಯವಾಗಿರಿ. ಶುಭಮಸ್ತು. ಸಮಸ್ತ ಸನ್ಮಂಗಲಾನಿ ಭವಂತು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.